ವೀಕ್ಷಕರೇ, ನಾನಿಲ್ಲ ಸ್ವಲ್ಪ ಕಾಯಿ ಚಟ್ನಿ ತೊಗೊಂಡಿದ್ದೀನಿ. ಈ ಕಾಯಿ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಂಡಾಗ ಏನಾಗುತ್ತೆ, ರಾಗಿ ರೊಟ್ಟಿಗೆ ಅದ್ಭುತವಾದ ರುಚಿ ಬರುತ್ತೆ ನೋಡಿ. ಈ ರಾಗಿ ರೊಟ್ಟಿಗೆ ತುಪ್ಪ ಬೇಕೇ ಬೇಕು ವೀಕ್ಷಕರೇ. ಹಂಗೆ ತಿನ್ನಕ್ಕಂತೂ ರುಚಿ ಅನ್ಸಲ್ಲ, ನಮಗಂತೂ ರುಚಿ ಅನ್ಸಲ್ಲ. ನಿಮ್ಗೆ ಹೆಂಗಾಗತ್ತೋ ಗೊತ್ತಿಲ್ಲ ನೋಡಿ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ. ನಮಸ್ತೆ ವೀಕ್ಷಕರೇ, ಲಕ್ಷ್ಮಿ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿಲ್ಲಿ ಒಂಚೂರು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು 2 ಕಪ್ ಅಷ್ಟು ಆಗುವಷ್ಟು, ಒಂದು ಬಟ್ಲು 2 ಬಟ್ಲಾಗುವಷ್ಟು ರಾಗಿ ಹಿಟ್ಟಿದೆ. ಇದರಲ್ಲಿ ನಾನು ಮಸಾಲೆ ರೊಟ್ಟಿ ಮಾಡೋದು ತೋರಿಸ್ತೀನಿ. ಮಸಾಲೆ ರೊಟ್ಟಿ ಮೀನ್ಸು ರಾಗಿ ತಾಳಿಪಟ್ಟು ಅಂತಲೇ ಹೇಳ್ಬೋದು. ಅಕ್ಕಿದು ಮಾಡ್ಕೊತೀವಿ. ನಾನು ಈ ರಾಗಿದು ಮಾಡೋದು ತೋರಿಸ್ತೀನಿ ನಿಮಗೆ. ಈಗ ನೆಕ್ಸ್ಟು ಒಂದು ಬಟ್ಲು ತೊಗೊಂಡು ಸ್ವಲ್ಪ ಹಿಟ್ಟನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಹಿಟ್ಟನ್ನು ಹಾಕ್ಕೊಂಡು ಅದೊಂಚೂರು ಸರಿ ಥರ ಮಾಡ್ಕೊಳ್ಳೋಣ. ಅದನ್ನು ಕಲಸೋಕ್ಕೆ ನಮಗೆ ಬೈಂಡಿಂಗ್ ಬರಬೇಕು ರಾಗಿ ಹಿಟ್ಟು. ಹಾಗಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲೊಂಚೂರು ಕೈಯಲ್ಲೇ ಕಲಿಸ್ಕೊತೀನಿ ನೀರು ಹಾಕ್ಬಿಟ್ಟು ನೋಡಿ. ಈ ಥರ ನೀರಾಗಿ ಕಲಿಸ್ಕೊಂಡು ಒಲೆ ಮೇಲಿಟ್ಟು ಒಂಚೂರು ಮುದ್ದೆ ಥರ ಮಾಡ್ಕೊಳ್ಳೋಣ. ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಅದು ಬೈಂಡಿಂಗಿಗೆ ಬರುತ್ತೆ, ಜಿಗ್ಟ್ ಬರುತ್ತೆ ಹಿಟ್ಟು. ಹಾಗಾಗಿ ಅದನ್ನು ಹಾಕ್ಕೊಂಡು ನಾನು ಇದನ್ನು ಈಗ ನೆಕ್ಸ್ಟು ಏನು ಅಂತ ನಿಮಗೆ ತೋರಿಸ್ತೀನಿ ನೋಡಿ. ತುಂಬ ರುಚಿಯಾಗಿದೆ, ಅಕ್ಕಿ ರೊಟ್ಟಿಗಿಂತಲೂ ತುಂಬ ರುಚಿಯಾಗಿ ಬರುತ್ತೆ ಈ ರಾಗಿ ತಾಳಿಪಟ್ಟು ನೋಡಿ. ಈ ಥರ ಹಾಕ್ಕೊಂಡು ಇವಾಗ ಸ್ಟವ್ ಹಚ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಸ್ಟವ್ ಹಚ್ಕೊತೀನಿ ನಾನು ನೋಡಿ. ಮುದ್ದೆ ಥರ ಇದನ್ನು ತಿರುಗಿಸ್ಕೊಳ್ಳೋಣ. ಈ ಥರ ಗಂಟು ಹಾಕ್ದಂಗೆ ತಿರುಗಿಸ್ಕೊಳ್ಳೋಣ. ಕೈ ಬಿಡದೇ ಇದ್ದರೆ ಅದೇನು ಗಂಟಾಗಲ್ಲ. ಹಾಗೆ ತಿರುಗಿಸ್ಕೊಂಡು ಇದನ್ನು ನಾವು ಸೇರಿಸ್ಬೇಕಾಗುತ್ತೆ ಇದಕ್ಕೆ ನೋಡಿ. ಇದಾದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ವೀಕ್ಷಕರೇ. ಇದು ನೋಡಿ ಮುದ್ದೆ ಥರ ಬರ್ತಾಯಿದೆ. ನಾವು ಏನು ಸರಿ ಈ ಥರ ಏನು ಮಾಡ್ಕೊತಿದ್ದೀವಿ, ಇದನ್ನು ಹಿಂಗೆ ತಿರ್ಗಿಸ್ಕೊತಿದ್ರೆ ಗಟ್ಟಿಯಾಗುತ್ತೆ. ಆವಾಗ ಇದನ್ನು ನಾವು ರಾಗಿ ಹಿಟ್ಟು ಕಲಸೋಕ್ಕೆ ಸರಿ ಹೋಗುತ್ತೆ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ. ಇದೇ ಥರನೂ ಎಲ್ಲನೂ ಕಲಿಸ್ಕೊಂಡು ಮಾಡ್ಬೋದು. ಬಟ್ ನಾನು ಎಲ್ಲ ಈರುಳ್ಳಿ ಇದನ್ನೆಲ್ಲ ಮಸಾಲೆ ಎಲ್ಲ ಹಾಕೋದ್ರಿಂದ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಮನೆಯಲ್ಲೇ ಮಾಡಿರೋ ಅಂಥ ರಾಗಿ ಹಿಟ್ಟಿದು. ನಾನೇನು ಹೊರಗಡೆ ಏನು ತರಿಸ್ಕೊಳ್ಳಲ್ಲ. ರಾಗಿ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಎಲ್ಲ ಮನೆಯಲ್ಲೇ ಮಾಡ್ಕೊತೀನಿ ನೋಡಿ. ಇದೊಂಚೂರು ಬೇಯಲಿ ವೀಕ್ಷಕರೇ. ನೋಡಿ ಇದಾಗಿದೆ. ಇದು ನೋಡಿ ಮುದ್ದೆ ಥರ ಬಂದಿದೆ. ಇದನ್ನು ರಾಗಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ತಣ್ಣಗಾದರೂ ಕಲಿಸ್ಕೊಬೋದು, ಬರುತ್ತೆ ಚೆನ್ನಾಗಿ. ಬಿಸಿ ಇರೋದ್ರಿಂದ ಹಂಗೆ ಹಾಕ್ತಾಯಿದ್ದೀನಿ ನಾನು ನೋಡಿ. ಇದಕ್ಕೊಂದು ಸ್ವಲ್ಪ ಬಾಣಲೆ ಇಟ್ಕೊಂಡು ನಾನು ಒಂಚೂರು ಕಡಲೆಬೇಳೆ ಹುರ್ಕೊತೀನಿ. ಕಡಲೆಬೇಳೆ ಹುರ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ತೀನಿ ವೀಕ್ಷಕರು. ಇದಕ್ಕೆ ಸ್ವಲ್ಪ ಪುಡಿ ಉಪ್ಪು ಸೇರಿಸ್ತೀನಿ. ಮತ್ತು ಈ ಕಡಲೆಬೇಳೆ ಹುರಿದು ಈ ಕಡೆ ಬಿಸಿ ಆಗ್ತಾಯಿದೆ. ಮತ್ತು ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಸೇರಿಸ್ತೀನಿ ನಾನು. ಹೆಚ್ಚಿಟ್ಕೊಂಡಿರೋಂಥ ಸಣ್ಣಗೆ ಈರುಳ್ಳಿ ನೋಡಿ. ಮತ್ತು ಇಲ್ಲಿ ಹಸಿಮೆಣಸಿನ್ಕಾಯಿ ಒಂದು 2 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಈ ಕಡೆ ಸೇರಿಸ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಇದನ್ನು ಈ ಕಡೆ ಸೇರಿಸ್ತಾ ಇದ್ದೀನಿ. ಬೇಕಾದ್ರೆ ನಾವು ಕ್ಯಾರೆಟನ್ನು ಹಾಕ್ಕೊಬೋದು.
ತುರಿದ್ಬಿಟ್ಟು ಕ್ಯಾರೆಟನ್ನು ಸೇರಿಸ್ಕೊಬೋದು. ಸಬ್ಬಸಿಗೆ ಸೊಪ್ಪು, ಕ್ಯಾರೆಟು, ತೆಂಗಿನಕಾಯಿ ತುರಿ ಎಲ್ಲ ಹಾಕ್ಕೊಬೋದು. ಇವತ್ತು ನಾನು ಸಾದಾ ಏನು ಮಾಡ್ತಾಯಿದ್ದೀನಿ, ಅದೇನು ಸೇರಿಸ್ತಾ ಇಲ್ಲ. ನೋಡಿ, ಇದು ತೊಟ್ಬಿಟ್ಟು ಹಾಕ್ಬಿಟ್ರೆ ತೊಂಚಿನ ಮೇಲೆ ತುಂಬ ರುಚಿಯಾಗಿರುತ್ತೆ ವೀಕ್ಷಕರೇ. ನೋಡ್ಕೊಂಡು ನೀರು ಸಾಕಾಗುತ್ತಿದೆ, ಬೇಕಾದ್ರೆ ಇನ್ನು ಸ್ವಲ್ಪ ನೋಡ್ಕೊಂಡು ನಾವು ಕಲಿಸ್ಕೊಳ್ಳೋಣ, ಮತ್ತೆ ತೆಳ್ಳಗಾಗ್ಬಿಡುತ್ತೆ. ಇದಕ್ಕೆ ಕಾಯಿ ಚಟ್ನಿ ಆಗಲಿ, ಸಾಂಬಾರಾಗಲಿ, ಏನು ಮಾಡಿಕೊಂಡು ಇದು ಕಡಲೆಬೇಳೆ ಚಟ್ನಿ ಆಗಲಿ, ಇದು ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಕಾಯಿ ಚಟ್ನಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ಈಗ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ರಾಗಿ ಹಿಟ್ಟು ಎಲ್ಲ ಹಾಕಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಡಲೆಬೇಳೆ ಎಲ್ಲ ಹಾಕಿ ಕಲಸಿಟ್ಕೊಂಡಿದ್ದೀನಿ. ನೋಡಿ, ಇವಾಗ ಒಂಚೂರು ರೊಟ್ಟಿ ಮಾಡೋದನ್ನ ತಾಳಿಪಟ್ಟು ಮಾಡೋದನ್ನ ತೋರಿಸ್ತೀನಿ. ನೋಡಿ, ನಮಗೆ ಆ ಸೈಜ್ ಬೇಕಂದು ನೋಡಿಕೊಂಡು ತೊಗೊಂಡು ಮಾಡ್ಕೊಳ್ಳೋಣ. ನೋಡಿ, ಈ ಥರ ಡೋ ಮಾಡಿಕೊಂಡು ಒಂದು ಬಟಾ ಶೀಟಲ್ಲಿ ನಾವು ಅದನ್ನು ಮಾಡ್ಕೊಳ್ಳೋಣಂತೆ. ಸ್ವಲ್ಪ ಎಣ್ಣೆ ಸವರ್ಕೊಳ್ಳೋಣ ವೀಕ್ಷಕರೇ. ಎಣ್ಣೆ ಸವರ್ಕೊಂಡು ನಮಗೆ ಆ ಸೈಜ್ ಬೇಕು, ಯಾವ ಅಳತೆ ಮಾಡ್ಕೊಂಡು ಮಾಡ್ಕೊಳ್ಳೋಣಂತೆ. ಲಟ್ಟಣಿಗೆಲ್ಲೂ ತಟ್ಬೋದು, ಬಟ್ ನಾನು ಇಲ್ಲಿ ಕೈಯಲ್ಲೇ ತಟ್ಕೊತಾ ಇದ್ದೀನಿ. ನೋಡಿ, ಇಲ್ಲಿ ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ. ನಾವು ಎಷ್ಟು ತೆಳ್ಳಕ್ಕೆ ಬೇಕಾದ್ರೂ ನಾವು ತೊಟ್ಕೊಳ್ಬೋದು. ಸಾಮಾನ್ಯ ಮಾಡ್ತಾನೆ ಇರ್ತೀನಿ ನಾನು. ಇದು ರಾಗಿ ರೊಟ್ಟಿ ಆಗಲಿ, ಅಕ್ಕಿ ರೊಟ್ಟಿ, ತಾಳಿಪಟ್ಟು ಆಗಲಿ, ರೊಟ್ಟಿ ಆಗಲಿ, ಇದು ಪಲ್ಯನೂ ಚೆನ್ನಾಗಿರುತ್ತೆ. ಬಟ್ ಚಟ್ನಿನೂ ಇನ್ನೂ ಸ್ವಲ್ಪ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಸಾಂಬಾರು ಚಟ್ನಿ ಜೊತೆಯಲ್ಲಿ ಚೆನ್ನಾಗಿ ಅನಿಸುತ್ತೆ. ನೋಡಿ, ಬೇಕಾದ್ರೆ ಇಲ್ಲೊಂದು ಹೋಲ್ ಮಾಡ್ಕೊಬೋದು ಈ ಥರ, ಬೇಡ ಅಂದರೆ ಬೇಡ. ನೋಡಿ, ಈ ಥರ ಹಂಚಿಟ್ಕೊಂಡು ವೀಕ್ಷಕರೇ, ಹಂಚ್ಕಾದಿದೆ. ಈ ರೊಟ್ಟಿ ಮಾಡುವಾಗ ಹಂಚು ಚೆನ್ನಾಗಿ ಕಾಯಬೇಕು ವೀಕ್ಷಕರೇ, ಆವಾಗಲೇ ಚೆನ್ನಾಗಿ ಬರೋದು. ನೋಡಿ, ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳೋದಂತೆ. ಸ್ವಲ್ಪ ರಾಗಿ ರೊಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ವೀಕ್ಷಕರೇ. ಸ್ವಲ್ಪ ನಮಗೆ ನೋಡಿಕೊಂಡು, ಸ್ವಲ್ಪ ಅಕ್ಕಿ ರೊಟ್ಟಿಗಿಂತ ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಣ್ಣೆ ಇದರಲ್ಲಿ, ಆವಾಗ ಅದು ರುಚಿ ಚೆನ್ನಾಗಾಗೋದು. ಹಾಗಾಗಿ ನೋಡಿ, ಅದೇ ಇಲ್ಲಿ ವೀಕ್ಷಕರೇ ಸ್ವಲ್ಪ ಬೆಂದಿದೆ ಒಂದು ಕಡೆ. ಈಗ ಇದನ್ನು ತಿರುಗಿಸಾಕೋಣಂತೆ. ಬ್ಯೂಟಿಫುಲ್ ಆಗಿ ಬಂದಿದೆ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಸಾರಿ ಅಕ್ಕಿ ರೊಟ್ಟಿನೇ ಅಂತಲೇ ಬರುತ್ತೆ ಬಾಯಿಗೆ. ನೋಡಿ, ಇದೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಈ ಕಡೆ ಎಣ್ಣೆ ಹಾಕೋಣಂತೆ.
ನೋಡಿ ವೀಕ್ಷಕರೇ, ಇವಾಗ ಇದನ್ನು ತೆಗಿತೀನಿ ನಾನು. ಆಗಿದೆ ಇದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅಕ್ಕಿ ರಾಗಿ ರೊಟ್ಟಿ ನೋಡಿ. ಹಾಗೆ ಇನ್ನೊಂದನ್ನು ಹಾಕ್ಕೊಳೋಣ ಈ ಕಡೆ. ಪಟಾಶಿ ಇಟ್ಟಿದ್ರೆ ಈ ಥರ ಹಾಕ್ಕೊಬೋದು, ಇಲ್ಲಾಂದರೆ ಕೈನಲ್ಲೇ ತೆಗೆದು ಹಾಕ್ಕೊಬೋದಾಗುತ್ತೆ, ಹಂಗೂ ಹಾಕ್ಕೊಬೋದು. ಇನ್ನೊಂದು ಹಾಕಿದ್ದೀನಿ ವೀಕ್ಷಕರೇ, ಇದೊಂದು ಸ್ವಲ್ಪ ಬೇಯಲಿ. ವೀಕ್ಷಕರೇ, ನಾನು ಇನ್ನೊಂದು ತೆಗಿತಾ ಇದ್ದೀನಿ ನೋಡಿ. ತುಂಬ ಚೆನ್ನಾಗಿ ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಈ ಕಡೆ ಸರ್ವ್ ಮಾಡೋಕ್ಕೆ ಹಾಕ್ಕೊತಾ ಇದ್ದೀನಿ. ವೀಕ್ಷಕರೇ, ನಾನಿಲ್ಲ ಸ್ವಲ್ಪ ಕಾಯಿ ಚಟ್ನಿ ತೊಗೊಂಡಿದ್ದೀನಿ. ಈ ಕಾಯಿ ಚಟ್ನಿ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಂಡಾಗ ಏನಾಗುತ್ತೆ, ರಾಗಿ ರೊಟ್ಟಿಗೆ ಅದ್ಭುತವಾದ ರುಚಿ ಬರುತ್ತೆ ನೋಡಿ. ಈ ರಾಗಿ ರೊಟ್ಟಿಗೆ ತುಪ್ಪ ಬೇಕೇ ಬೇಕು ವೀಕ್ಷಕರೇ, ಹಂಗೆ ತಿನ್ನಕ್ಕಂತೂ ರುಚಿ ಅನಿಸಲ್ಲ, ನಮಗಂತೂ ರುಚಿ ಅನಿಸಲ್ಲ. ನಿಮ್ಗೆ ಹೆಂಗಾಗತ್ತೋ ಗೊತ್ತಿಲ್ಲ ನೋಡಿ. ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಧನ್ಯವಾದಗಳು ವೀಕ್ಷಕರೇ.